ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟ ದರ್ಶನ್ ಪಾಲಿಗೆ ಎಲ್ಲ ಬಾಗಿಲುಗಳು ಬಂದಾದಂತೆ ಕಾಣ್ತಾ ಇದೆ. ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿರೋ ಹೊತ್ತಲ್ಲೇ ಏನಾದ್ರೂ ಒಳ್ಳೇದಾಗುತ್ತಾ ಅಂತ ದರ್ಶನ್ ಕಣ್ಣರಳಿಸಿ ಕಾಯ್ತಾ ಇದ್ರು. ಆದ್ರೆ ಅನ್ಕೊಂಡಿದ್ದೆಲ್ಲ ಬುಡ ಮೇಲಾಗಿದೆ. ಜಾಮೀನಿನಲ್ಲಿ ಹೊರಬರೋದಿರಲಿ, ಕೇಸ್ನಿಂದ ಪಾರಾಗೋದು ಸಹ ಕಷ್ಟ ಆಗ್ತಿರುವಂತೆ ಕಾಣ್ತಾ ಇದೆ. ಯಾಕಂದ್ರೆ ದರ್ಶನ್ ಜೊತೆಗಿದ್ದ, ದರ್ಶನ್ ಆಪ್ತ ಸ್ನೇಹಿತನಾಗಿದ್ದ. ಅಷ್ಟೇ ಯಾಕೆ, ರೇಣುಕಾಸ್ವಾಮಿ ಕೊಲೆಯಾದ ದಿನ ದರ್ಶನ್ ಜೊತೆಗಿದ್ದ ಆರೋಪಿ ಈಗ ದರ್ಶನ್ ಪಾಲಿಗೆ ಮುಳುವಾಗಿ ನಿಂತಿದ್ದಾರೆ. ಮಾಫಿ ಸಾಕ್ಷಿಯಾಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದು. ಅವತ್ತು ಏನೆಲ್ಲ ಆಯ್ತು ಅನ್ನೋದರ ಇಂಚಿಂಚು ಮಾಹಿತಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ದರ್ಶನ್ ಸ್ನೇಹಿತ ಪ್ರದೋಷ್ ಹೇಳಿರೋ ಹೇಳಿಕೆ ನೋಡ್ತಾ ಇದ್ರೆ ದರ್ಶನ್ ಪಾಲಿಗೆ ಎಲ್ಲಾ ಬಾಗಿಲು ಬಂದಾದಂತೆ ಕಾಣ್ತಾ ಇದೆ. ಹಾಗಾದ್ರೆ 2 ವರ್ಷದ ಹಿಂದೆ ಆಗಿದ್ದೇನು? ದರ್ಶನ್ ಸ್ನೇಹಿತನೇ ಕಂಟಕ ಆಗ್ತಿರೋದ್ಯಾಕೆ? ಕೋರ್ಟ್ಗೆ ಸಲ್ಲಿಸಿದ್ದ 11 ಪುಟಗಳ ಅರ್ಜಿಯಲ್ಲಿ ಏನೆಲ್ಲ ಇದೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2003ರಲ್ಲಿ ಜಯನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡುವಾಗ ದರ್ಶನ್ ಅವರ ಪರಿಚಯ ಆಗಿತ್ತು. ಅಲ್ಲಿಂದ ಸ್ನೇಹ ಬೆಳೆಯಿತು. ದರ್ಶನ್ ಅವರ ಮನೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ ಅಂತ ಪ್ರದೋಷ್ ತಿಳಿಸಿದ್ದಾನೆ. 2004ರ ಜೂನ್ 8ರಂದು ಬೆಳಗ್ಗೆ ದರ್ಶನ್ ನಿವಾಸಕ್ಕೆ ತೆರಳಿದ್ದೆ. ಅಲ್ಲಿ ಅವರು ಜಿಮ್ನಲ್ಲಿ ತನ್ನ ಟ್ರೈನರ್ ಜೊತೆಗೆ ವರ್ಕೌಟ್ ಮಾಡ್ತಾ ಇದ್ರು. ಸ್ವಲ್ಪ ಸಮಯ ಅವರ ಜೊತೆಗೆ ಕಳೆದೆ. ಮನೆಗೆ ಹೊರಡುವ ಟೈಮ್ನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಒಂದು ಪಾರ್ಟಿ ಇದೆ. ಆರೋಪಿ ವಿನಯ್ ಒಡೆತನದ ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋಗೋಣ ಅಂದ್ರು. ಹೀಗಾಗಿ ಮಧ್ಯಾಹ್ನ ಸುಮಾರು 2:30ಕ್ಕೆ ರೆಸ್ಟೋರೆಂಟ್ಗೆ ತಲುಪಿದೆವು. ರೆಸ್ಟೋರೆಂಟ್ಗೆ ತಲುಪಿದ ತಕ್ಷಣ ರೆಸ್ಟೋರೆಂಟ್ ಮಾಲೀಕರಾದ ವಿನಯ್ ಮತ್ತು ಕನ್ನಡ ಚಿತ್ರರಂಗದ ಯಶಸ್ಸು ಸೂರ್ಯ ಅದಾಗ್ಲೇ ಅಲ್ಲಿದ್ರು. ಅಲ್ಲಿಂದ ಮಹಡಿಗೆ ಹೋಗಿ ದರ್ಶನ್, ನಾಗರಾಜ್, ಯಶಸ್ ಸೂರ್ಯ ಮತ್ತು ವಿನಯ್ ಒಟ್ಟಿಗೆ ಕುಳಿತು ಮಾತನಾಡ್ತಾ ಇದ್ದಾಗ ನಟ ಚಿಕ್ಕಣ್ಣ ಕೂಡ ರೆಸ್ಟೋರೆಂಟ್ಗೆ ಬಂದ್ರು. ಸ್ವಲ್ಪ ಸಮಯದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಪವಿತ್ರ ಗೌಡ ನಿವಾಸದಲ್ಲಿ ಕೆಲಸ ಮಾಡ್ತಾ ಇದ್ದ ಪವನ್ ಅನ್ನೋ ವ್ಯಕ್ತಿ ರೆಸ್ಟೋರೆಂಟ್ಗೆ ಬಂದ. ಆತ ದರ್ಶನ್ ಕಿವಿಯಲ್ಲಿ ಏನೇನೋ ಪಿಸುಗುಡುತ್ತಾ ತಮ್ಮ ಮೊಬೈಲ್ ಫೋನಲ್ಲಿ ಏನನ್ನೋ ತೋರಿಸಿ ಬಳಿಕ ಅಲ್ಲಿಂದ ಹೊರಟು ಹೋದ. ತದನಂತರ ದರ್ಶನ್ ಪವಿತ್ರ ಗೌಡ ಅವರಿಗೆ ಕರೆ ಮಾಡಿ ಊಟ ಬಂದಿದೆಯಾ ಅಂತ ಕೇಳ್ತಾರೆ. ನೀನು ಊಟ ಮಾಡು, ಬೇಸರ ಮಾಡ್ಕೋಬೇಡ, ನಾನಿಲ್ಲಿದ್ದೀನಿ ಅಂತ ದರ್ಶನ್ ಪವಿತ್ರಾಗೆ ಹೇಳ್ತಾರೆ. ಈ ಸಂಭಾಷಣೆಯನ್ನ ನಾನೇ ಖುದ್ದು ಆಲಿಸಿದ್ದೆ. ಇದಾದ ಸ್ವಲ್ಪ ಹೊತ್ತಿಗೆ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಪ್ರತ್ಯೇಕವಾಗಿ ಅಲ್ಲಿಂದ ತೆರಳಿದ್ರು. ಬಳಿಕ ದರ್ಶನ್ ಹೇಳಿದಂತೆ ಸಂಜೆ 4:15 ಪವಿತ್ರ ಗೌಡ ಮನೆಗೆ ಕಾರಿನಲ್ಲಿ ಹೋದೆವು. ಪವಿತ್ರ ಗೌಡ ಮನೆಯಿಂದ ಕೆಳಗೆ ಬಂದ್ರು. ಆಗ ದರ್ಶನ್ ಕಾರಿನಿಂದ ಇಳಿದು ವಿನಯ್ ಅವರಿಗೆ ಮುಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಲು ಸೂಚಿಸ್ತಾರೆ. ಅದರಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಹಿಂಭಾಗದ ಸೀಟ್ನಲ್ಲಿ ಕುಳಿತರೆ ವಿನಯ್ ಮುಂಭಾಗದಲ್ಲಿ ಕುಳಿತುಕೊಳ್ತಾರೆ. ವಿನಯ್ ಸೂಚನೆ ನೀಡಿದಂತೆ ಡ್ರೈವರ್ ಸೀಟ್ನಲ್ಲಿದ್ದ ಪ್ರದೋಷ್ ಕಾರನ್ನ ಚಲಾಯಿಸಿದ್ರಂತೆ. ಎಲ್ಲರೂ ಒಂದೇ ಕಾರಿನಲ್ಲಿ ರಾಜರಾಜೇಶ್ವರಿ ದೇವಸ್ಥಾನದ ಮಾರ್ಗವಾಗಿ ಪಟ್ಟಣಗೆರೆ ಶೆಡ್ಗೆ ಬಂದಿಳಿದಿದ್ರು. ಶೆಡ್ಗೆ ಪ್ರವೇಶಿಸಿದಾಗ ಸುಮಾರು 30 ವರ್ಷದ ರೇಣುಕಾಸ್ವಾಮಿ ತಲೆ ಬಾಗಿಸಿಕೊಂಡು ಕುಳಿತಿರ್ತಾನೆ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್, ನಂದೀಶ್ ಸೇರಿದಂತೆ ಇತರರು ನೆರೆದಿದ್ರು. ದರ್ಶನ್ ತಕ್ಷಣವೇ ರೇಣುಕಾಸ್ವಾಮಿಯನ್ನ ಅತ್ಯಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಆರಂಭಿಸಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಮತ್ತು ಖಾಸಗಿ ಅಂಗಾಂಗಗಳ ಫೋಟೋ ಕಳಿಸಿದ್ದಕ್ಕಾಗಿ ತೀವ್ರ ಹಲ್ಲೆ ನಡೆಸಿದ್ರು. ನನ್ನ ಹೆಂಡತಿಗೆ ಅಂತಹ ಮೆಸೇಜ್ ಏಕೆ ಕಳಿಸ್ದೆ ಅಂತ ದರ್ಶನ್ ಹಲ್ಲೆ ಮಾಡಿದ್ರು. ಈ ವೇಳೆ ರೇಣುಕಾಸ್ವಾಮಿ ತಲೆಯಿಂದ ರಕ್ತ ಬರ್ತಾ ಇದ್ದಿದ್ದನ್ನ ಕಂಡು ನಾನೇ ನಿಲ್ಲಿಸುವಂತೆ ಮನವಿ ಮಾಡಿದೆ. ಆದ್ರೂ ದರ್ಶನ್ ಯಾರ ಮಾತು ಕೇಳಲಿಲ್ಲ. ಬಳಿಕ ದರ್ಶನ್ ಸೂಚನೆಯಂತೆ ಪವಿತ್ರ ಗೌಡರನ್ನ ರೇಣುಕಾಸ್ವಾಮಿ ಬಳಿಗೆ ಕರ್ಕೊಂಡು ಹೋಗಿ ಅವರಿಂದ ಚಪ್ಪಲಿಯಿಂದ ಹೊಡೆಸಲಾಯಿತು. ನಂತರ ಪವಿತ್ರ ಗೌಡರನ್ನ ಕಾರಲ್ಲಿ ಕೂರಿಸಿ ರೇಣುಕಾಸ್ವಾಮಿಯ ಉಡುಪುಗಳನ್ನ ಬಿಚ್ಚಿ ಕೇವಲ ಒಳ ಉಡುಪಿನಲ್ಲಿ ನಿಲ್ಲಿಸಲಾಯಿತು. ಆರೋಪಿ ನಂದೀಶ್ ರೇಣುಕಾಸ್ವಾಮಿಯನ್ನ ಎತ್ತಿ ಟಾಟಾ ಏಸ್ ವಾಹನಕ್ಕೆ ನೇಣು ಹಾಕಲು ಯತ್ನಿಸಿದ್ರು. ನಾಗರಾಜ್ ನೈಲಾನ್ ಹಗ್ಗದಿಂದ ಮತ್ತು ನಂದೀಶ್ ಮತ್ತು ಪವನ್ ಮರದ ಕೋಲುಗಳಿಂದ ಬಾರಿಸಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ತೀವ್ರವಾಗಿ ಹೊಡಿತಾರೆ. ಬಳಿಕ ಊಟ ತರಿಸಿ ರೇಣುಕಾಸ್ವಾಮಿಗೆ ಕೊಡಲಾಗಿತ್ತು. ಊಟ ಮಾಡ್ತಾ ಇದ್ದಾಗ ಎದುರುಗಡೆ ದರ್ಶನ್ ಚೇರ್ ಹಾಕಿ ಕುಳಿತಿದ್ದ. ಈ ವೇಳೆ ಪವನ್ ರೇಣುಕಾಸ್ವಾಮಿಯ ಮೊಬೈಲ್ನಲ್ಲಿದ್ದ ಗೌತಮ್ ಎಂಬ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಸಂದೇಶಗಳನ್ನ ಗಟ್ಟಿಯಾಗಿ ಓದ್ತಾ ಇದ್ದ. ಅದರಲ್ಲಿ
ಹಲವು ಮಹಿಳೆಯರಿಗೆ ಕಳಿಸಿದ್ದ ಅಶ್ಲೀಲ ಸಂದೇಶಗಳನ್ನ ನೋಡಿ ಆಕ್ರೋಶಗೊಂಡ ದರ್ಶನ್ ಸಂದೇಶಗಳ ಆಧಾರದ ಮೇಲೆ ಮತ್ತೆ ಹಲ್ಲೆ ಮಾಡಿದ್ರು. ರೇಣುಕಾಸ್ವಾಮಿಯ ಒಳ ಉಡುಪನ್ನು ತೆಗೆಸಿ ಅವರ ಖಾಸಗಿ ಅಂಗಕ್ಕೆ ಹಲವು ಬಾರಿ ಒದಿತಾರೆ. ನಂತರ 2 ಕಾಲುಗಳಿಂದ ರೇಣುಕಾಸ್ವಾಮಿಯ ಎದೆಗೆ ಸತತವಾಗಿ ತುಳಿದ್ರು. ಸಂಜೆ 5:30 ಸುಮಾರಿಗೆ ದರ್ಶನ್ ಮತ್ತು ವಿನಯ್ ಸ್ಥಳದಿಂದ ನಿರ್ಗಮಿಸ್ತಾರೆ. ಇದೆಲ್ಲ ಆದಮೇಲೆ ಗಂಭೀರವಾಗಿ ಗಾಯಗೊಂಡ ರೇಣುಕಾಸ್ವಾಮಿಯನ್ನ ನೋಡಿಕೊಳ್ಳಲು ರಾಘವೇಂದ್ರ, ನಂದೀಶ್, ದೀಪಕ್, ಲಕ್ಷ್ಮಣ್ ಮತ್ತಿತರರನ್ನ ಸ್ಥಳದಲ್ಲೇ ಉಳಿಯುವಂತೆ ಹೇಳಲಾಗಿತ್ತು. ಕೆಲವೇ ಹೊತ್ತಲ್ಲೇ ರೇಣುಕಾಸ್ವಾಮಿ ಮೃತಪಟ್ಟಿದ್ದ. ಈ ವಿಷಯವನ್ನ ಬಾಸ್ಗೆ ಹೇಳಲು ಭಯ ಆಗ್ತಾ ಇದೆ ಅಂತ ಲಕ್ಷ್ಮಣ್ ಪ್ರದೋಷ್ಗೆ ಹೇಳಿದ್ದ. ಹೀಗಾಗಿ ರೇಣುಕಾಸ್ವಾಮಿ ಮೃತಪಟ್ಟ ವಿಷಯ ದರ್ಶನ್ಗೆ ತಿಳಿಸಿದ್ದು ಪ್ರದೋಷ್. ಇದನ್ನ ಕೇಳಿ ಆಘಾತಕ್ಕೊಳಗಾದ ದರ್ಶನ್ ತಮ್ಮ ಬಳಿಯಿದ್ದ ಗನ್ನಿಂದ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಸಿ ತಮ್ಮನ್ನ ಈ ಪ್ರಕರಣದಿಂದ ಪಾರು ಮಾಡಲು ಸಹಾಯ ಕೋರ್ತಾರೆ. ತಕ್ಷಣವೇ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕರೆ ಮಾಡಿ ಮಾಹಿತಿ ನೀಡಿದಾಗ ಗಂಭೀರ ಪ್ರಕರಣ ಆಗಿರೋದ್ರಿಂದ ಆರೋಪಿಗಳನ್ನ ಶರಣಾಗುವಂತೆ ಸೂಚಿಸಿದ್ರು. ಬಳಿಕ ರಾಘವೇಂದ್ರ, ನಂದೀಶ್ ಮತ್ತು ಪವನ್ ಪೊಲೀಸರ ಮುಂದೆ ಶರಣಾಗಲು ಒಪ್ಪಿಕೊಂಡ್ರು. ಮೃತದೇಹವನ್ನ ಅಪಾರ್ಟ್ಮೆಂಟ್ ಬಳಿ ಎಸೆದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿ ಶರಣಾದ್ರು. ಇದೇ ವೇಳೆ ಶೆಡ್ನ ಹೆಸರು ಬಹಿರಂಗಪಡಿಸದಂತೆ ಮತ್ತೊಬ್ಬ ಆರೋಪಿ ವಿನಯ್ ತನಗೆ ಬೆದರಿಕೆ ಹಾಕಿದ್ದಾನೆ ಅಂತ ಪ್ರದೋಷ್ ಉಲ್ಲೇಖಿಸಿದ್ದಾರೆ. ಇದೀಗ ನನಗೆ ತೀವ್ರ ಪಶ್ಚಾತ್ತಾಪ ಉಂಟಾಗಿದೆ. ಹೀಗಾಗಿ ನ್ಯಾಯಾಲಯದ ಮುಂದೆ ಸಂಪೂರ್ಣ ಸತ್ಯವನ್ನ ದಾಖಲಿಸಿ ಮಾಫಿ ಸಾಕ್ಷಿಯಾಗಲು ಸಿದ್ಧವಿರೋದಾಗಿ ಪ್ರದೋಷ್ ಕೋರಿಕೊಂಡಿದ್ದಾರೆ. ಆತ್ಮೀಯರೇ, ಹೀಗೆ ಪ್ರಕರಣದ ಪ್ರಮುಖ ಆರೋಪಿಯ ಆಪ್ತನೆ ಇಡೀ ಕೊಲೆ ದೃಶ್ಯವನ್ನ ಎಳೆಯಾಗಿ ನ್ಯಾಯಾಲಯದ ಮುಂದೆ ಬಿಚ್ಚಿಟ್ಟಿರೋದು ನಟ ದರ್ಶನ್ ಸೇರಿದಂತೆ ಇತರ ಪ್ರಮುಖ ಆರೋಪಿಗಳಿಗೆ ದೊಡ್ಡ ಕಂಟಕ ಆಗಲಿದೆ. ಕೋರ್ಟ್ ಇನ್ನೂ ಪ್ರದೋಷನನ್ನ ಮಾಫಿ ಸಾಕ್ಷಿಯಾಗಿ ಅಂಗೀಕಾರ ಮಾಡಿಲ್ಲ. ಅಲ್ಲದೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸುವಂತೆ ಇಲ್ಲ ಅಂತಾನೂ ದರ್ಶನ್ ಕಡೆಯವರಿಗೆ ಶಾಕ್ ಕೊಟ್ಟಿದೆ. ಹೀಗಾಗಿ ಮಾಫಿ ಸಾಕ್ಷಿಯಾಗಿ ಅಂಗೀಕರಿಸದೇ ಇದ್ದಲ್ಲಿ ದರ್ಶನ್ ಪಾಲಿಗೆ ಎಲ್ಲಾ ಬಾಗಿಲು ಬಂದ್ ಆಗಲಿದೆ. ಆಗ ಕೇಸ್ ಮುಗಿತಾ ಇದ್ದಂತೆ ಮಾಫಿ ಸಾಕ್ಷಿಯಾಗಿದ್ದ ಪ್ರದೋಷ್ ಈಸಿಯಾಗಿ ಹೊರಬರಲಿದ್ದಾರೆ.